ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಜು. ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ನಾನಿವತ್ತೆಲ್ಲಪ್ಪ ಬಂದಿದ್ದೀನಿ ಅಂದರೆ SRS ಬೆಟ್ಟ ಅಂದರೆ ರೇವಣ ಸಿದ್ದೇಶ್ವರ ಬೆಟ್ಟ ಅಂತೇಳಿ. ಈ ಬೆಟ್ಟ ಎಲ್ಲಪ್ಪ ಬರುತ್ತೆ ಅಂತಂದರೆ ಬೆಂಗಳೂರಿಂದ ಒಂದು 70 ಕಿಲೋಮೀಟರ್. ಈ ಬೆಟ್ಟದ ವಿಶೇಷತೆ ಏನಪ್ಪ ಅಂತಂದರೆ ಈ ಬೆಟ್ಟ ತುಂಬ ಮಹಿಮೆ ಉಳ್ಳಂಥ ಬೆಟ್ಟ. ಈ ಬೆಟ್ಟದಲ್ಲಿ ರೇವಣ ಸಿದ್ದೇಶ್ವರರು ತಪಸ್ಸು ಮಾಡಿದರು ಅಂತೇಳಿ ಒಂದು ಐತಿಹಾಸಿಕ ಪುರಾವೆಗಳಿವೆ. ಆ ಪುರಾವೆಗಳನ್ನು ನೋಡ್ತಾ ಏನು ಇಲ್ಲಿ ವಿಶೇಷ ಅಂತ ತಿಳ್ಕೊಳ್ತಾ ನಾವು ಈ ಬೆಟ್ಟವನ್ನು ವೀಕ್ಷಣೆ ಮಾಡೋಣ ಪ್ರೇಕ್ಷಕರೇ. ಅಲ್ಲಿಂದ ಹೋಯ್ತಲೇ ಹಂಗೆ ನಿಮಗೆ ಈ ಸ್ಥಳವನ್ನು ತೋರಿಸ್ತೇನೆ ಏನು ಎತ್ತ ಅಂತೇಳಿ. ಫಸ್ಟು ನಾವು ಈ ಬೆಟ್ಟಕ್ಕೆ ಬಂದ ತಕ್ಷಣ ನಾವು ಮೊದಲು ದರ್ಶನ ಮಾಡಬೇಕಾದಂಥ ಸ್ಥಳ ರೇಣುಕಮ್ಮ ದೇವಸ್ಥಾನ ಅಂತ. ಈ ಬೆಟ್ಟಕ್ಕೆ ಬಂದರೆ ಫಸ್ಟು ಅಮ್ಮನವ್ರನ್ನ ದರ್ಶನ ಮಾಡಿ తర్వాత ಬೆಟ್ಟಕ್ಕೆ ಇಲ್ಲ ಒಳಗಡೆ ಬರಲ್ಲ, ಒಳಗಡೆ ಅಲೌಡ್ ಇಲ್ಲ ಫೋನು. ಇಲ್ಲಿಂದನೇ ತೋರಿಸ್ತೀನಿ, ಹೀಗೆ ನೋಡ್ಕೊಳ್ಳಿ. ಹಂಗೆ ಆದರೆ ಅರ್ಚಕರನ್ನು ಒಂದು ಇಂಟರ್ವ್ಯೂ ಮಾಡೋಣ. ಅರ್ಚಕರು ಏನು ಹೇಳ್ತಾರೆ ಕೇಳೋಣ, ಈ ಸ್ಥಳದ ಮಹಿಮೆ ಏನು ಅಂತೇಳಿ ತಿಳ್ಕೊಳ್ಳೋಣ. ಸಹಕಾರ ಕೊಟ್ಟರೆ ನೋಡೋಣ. ಬನ್ನಿ, ಈಗ ಇಲ್ಲಿಂದ ಹೊರಡೋಣ. ಅಮ್ಮನವರ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಈ ಬೆಟ್ಟಕ್ಕೆ ಭೀಮೇಶ್ವರ ದೇವಸ್ಥಾನ ಅಂತ ಇದೆ, ಆ ಭೀಮೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಆ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟು ಬೆಟ್ಟಕ್ಕೆ ಪ್ರವಾಹ. ಇಲ್ಲಿ ಕಾಣ್ತಾ ಇರೋದೇ ಬೆಟ್ಟ, ಇದು ರಾಜಬೀದಿ. ಈ ಬೆಟ್ಟಕ್ಕೆ ಹೋಗೋ ದಾರಿ ಇದು. ಈ ದಾರಿಲಿ ತುಂಬ ಆ ಕಡೆ ಈ ಕಡೆ ಎಲ್ಲ ಅಂಗಡಿ ಎಲ್ಲ ಇದೆ. ಈ ಅಂಗಡಿಯನ್ನು ಎಲ್ಲ ಇನ್ನೂ ಬೆಳಗ್ಗೆ ಆಗಿರೋದ್ರಿಂದ ಯಾರೂ ಓಪನ್ ಮಾಡಿಲ್ಲ. ಓಪನ್ ಮಾಡಿದರೆ ಎಲ್ಲ ಚೆನ್ನಾಗಿರ್ತಿತ್ತು. ಬನ್ನಿ ಮುಂದೆ ಸಾಗೋಣ. ಜನ ಆಲ್ರೆಡಿ ಬರ್ತಾವ್ರೆ. ಯಾವ್ರಜ್ಜಿ? ಯಾವ್ರಜ್ಜಿ? ತುಮಕೂರು ಹತ್ರ ಹಿರೇಹಳ್ಳಿ. ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತೀರಾ? ಮನೆ ದೇವ್ರ ನಿಮ್ದಿದು? ಹಾ. ಇದೇ ಭೀಮೇಶ್ವರನ್ ದೇವಸ್ಥಾನ. ಇಲ್ಲೂ ಸುಧಾ ಕ್ಯಾಮ್ರಾ ಅಲೋಡ್ ಇಲ್ಲ. ಗರ್ಭದ ಗುಡಿ ಎಲ್ಲ ತೋರ್ಸಕ್ಕಾಗಲ್ಲ. ನಾರ್ಮಲ್ ಆಗಿ ಒಳಗಡೆ ಹೋಗಿ ದೇವಸ್ಥಾನ ನೋಡ್ಬೋದು ಅಷ್ಟೇ. ಆಮೇಲೆ ಇಲ್ಲಿ ವಿಜಯ್ ಅಂದ್ರೆ ಯಾರು? ಬಂದಿಲ್ವ ಇನ್ನ? ಇಲ್ಲ, ಅಲ್ಲಿ ಕೆಳಗಡೆ ಕೇಳಿದೆ ಒಂದು ಕೊಡ್ತಾರ ಅಂತ. ಅಲ್ಲಿ ವಿಜಯ್ ಅಂತ ಇರ್ತಾರೆ, ಅವ್ರು ಕೊಡ್ತಾರೆ ಹತ್ರ. ಇಲ್ಲ, ದೇವಸ್ಥಾನ ಇಲ್ಲಿಂದನೇ ತೋರಿಸ್ತೀನಿ. ವೀರಭದ್ರ ಸ್ವಾಮಿ ದೇವಸ್ಥಾನ.
ಬನ್ನಿ, ಇಲ್ಲಿಂದ ಬೆಟ್ಟಕ್ಕೆ ಈ ದಾರಿಲಿ ಹೋಗ್ಬೇಕು. ಹೋಗೋಣ ಮುಂದೆ ಹಂಗೆ. ಇದು ಭೀಮೇಶ್ವರ ದೇವಸ್ಥಾನ ಅಂತ. ಈ ಭೀಮೇಶ್ವರ ದೇವಸ್ಥಾನ ಅಂತ ಏನಂತ ಕರೀತಾರೆ ಅಂತಂದ್ರೆ, ಇಲ್ಲಿ ಭೀಮನು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ದ ಅಂತೇಳಿ ಇದನ್ನ ಭೀಮೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಈಗೆಲ್ಲ ಹೊಸದಾಗಿ ಕಟ್ತಾ ಇದ್ದಾರೆ ದೇವಸ್ಥಾನ, ಆದ್ರಿಂದ ಇನ್ನೂ ಸರಿಯಾಗಿ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಭೀಮನು ಬಂದು ಇಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ದ ಅಂತೇಳಿ ಭೀಮೇಶ್ವರ ಅಂತ ದೇವಸ್ಥಾನ. ಓಕೆ ಫ್ರೆಂಡ್ಸ್, ಈ ದೇವಸ್ಥಾನನ ನೋಡ್ದಾಯ್ತು. ಈಗ ಬನ್ನಿ ಬೆಟ್ಟ ಹತ್ತಕ್ಕೆ ಹೋಗೋಣ. ಅಲ್ಲಿನ ಸೌಂದರ್ಯವನ್ನು ನೋಡ್ತಾ ಸ್ವಾಮಿ ದರ್ಶನ ಪಡೆಯೋಕೆ ಹೋಗೋಣ. ಇಲ್ಲಿಂದ ಹತ್ತೋಕೆ ತುಂಬ ಕಷ್ಟವಾಗಿದೆ. ಹಂಗೆ ಮೇಲಕ್ಕೆ ಹತ್ಕೊಂಡು ಹೋಗೋಣ, ಆದರೆ ಹುಷಾರಾಗಿ ಹತ್ತಬೇಕು. ಈ ಮೆಟ್ಲುಗಳು ತುಂಬ ಕಡಿವಾಗಿದೆ. ಹೇಗಿದೆ ಅಂದರೆ, ಒಂದು ಸಾರಿ ಸ್ಲಿಪ್ ಆಯಿತು ಅಂತಂದರೆ, ಹಿಡ್ಕೊಂಡಿಲ್ಲ ಅಂದರೆ ತುಂಬ ನೋವಾಗುತ್ತೆ. ಇಲ್ಲಿಂದ ನೋಡೋಕ್ಕೆ ಚೆನ್ನಾಗಿದೆ, ನೋಡೋಕ್ಕೆ ಮೇಲೆ ಹತ್ಕೊಂಡ್ಬಿಡೋಣ. ಇಲ್ಲಿಂದ ಸ್ಟಾರ್ಟ್ ಆಯಿತು ಹತ್ತುವಂಥ ಕಡ್ದಾದ ಬೆಟ್ಟ. ಏನಾದ್ರೆ ಸ್ವಲ್ಪ ಅಮರಿದ್ರೆ ಸೀದಾ ಕೆಳಗಡೆಗೇನೆ ಮೆಟ್ಲ ಹೆಂಗಿದಾವೆ. ಈ ಕಂಬಿಗಳನ್ನ ಹಾಕ್ಸಿ ಹೆಂಗೋ ಒಳ್ಳೇದು ಮಾಡೋದು ಅಂದಿದ್ರೆ ತುಂಬ ಕಷ್ಟ ಆಗ್ಬಿಡ್ತಿತ್ತು ಹತ್ತು ಕತೆ. ಇಲ್ಲಿ ಸ್ವಲ್ಪನಾರು ವಾಕಿಂಗ್ ಮಾಡಿ ಅಭ್ಯಾಸ ಇರಾದ್ರೆ ನೋಡಿ. ಆ ಬಣ್ಣ ಏನು ಓಡ್ತಾ ಬಿದ್ದವ್ರವ್ರು, ಅವ್ರಿಗೇನು ಸುಸ್ತು ಅನ್ನಿಸ್ತಾನೆ ಇಲ್ಲ. ಹೆಂಗ್ ಓಡ್ಬಿಟ್ರು ಅಂದ್ರೆ ಅಜ್ಜಿ, ನಾನು ಅವ್ರ ಜೊತೆಲೆ ಬಿಟ್ಟು ಆ ಅಜ್ಜಿ ಆಲ್ರೆಡಿ ಇನ್ನೇನು ರಿಟರ್ನ್ ಇಳಿಬೋದು, ಅಷ್ಟು ಜಲ್ದಿ ಓಡ್ಬಿಟ್ಟು. ಏನಾರ ನಡೆದು ವಾಕಿಂಗ್ ಇಲ್ಲ ಅಂತನೂರು ಏನಾರ ಬಂದುಬಿಟ್ರೆ ಒತ್ತರ ಎತ್ತಿದ್ರೆ ಸಂದ್ ಇಳಿತಾರೆ. ನಿಮ್ದು ತುಮಕೂರೇನಾ? ತುಂಬಾ ಜನ ಇರ್ತಾರೆ ತುಮಕೂರಲ್ಲಿ. ಹಂಗೋ ಹಿಂಗೋ ಬಂದಾಗನಪ್ಪ ಬೇಲಕ್ಕೆ. ಅಲ್ಲಪ್ಪ ಸ್ವಲ್ಪ ಕೂತಿದ್ದು ಆಮೇಲೆ ಮಿಕ್ಕದ್ ನೋಡುವ. ಯಾವೂರು ಯಾವೂರು ಮಾತಾಡು. ಏನೋ ಇಟ್ಕೊಂಡವ್ರೆ, ಕೊಡ್ತಾ ಇಲ್ಲ ನನಗೆ ಅಂತ. ಯಾಕ್ಲೇ ಹನುಮಂತಣ್ಣ ಗುರುಗುಡ್ತಿ. ಇಲ್ಲಿಂದ ಹೊರಡೋಣ. ಇಲ್ಲಿ ಸಣ್ಣದಾಗ ಒಂದು ಬ್ರೇಕ್ ತಗೊಂಡು ಮುಂದೆ ಹೊರಡೋಣ. ಹತ್ತು ಬರೋದಕ್ಕೆ ಸುಸ್ತಾಗ್ಬಿಡ್ತು. ಹೋಗ್ತಾ ಇದ್ದೀವಿ. ಬೆಟ್ಟಗಳ ಸಾಲು ಏನೆಲ್ಲ, ಇದು ಗಡ್ಡೆ, ಅಲ್ಲೊಂದು ಚಿಕ್ಕೊಂದು ದೇವಸ್ಥಾನ, ಈ ಕಡೆ ಒಂದು ದೇವಸ್ಥಾನ ಎಲ್ಲ ನೋಡ್ಕೊಂಡು ಈಗ ಬೆಟ್ಟ ಹತ್ತಿ ಇನ್ನೊಂದು ಸೈಡ್ ಇಳಿಬೇಕು. ಮತ್ತೆ ಆ ಕಡೆಯಿಂದ ಹತ್ತಿ ಬರಬೇಕು. ಕಟ್ತಾ ಇರೋದು ಹಾಸ್ಟ್ಲು ಥರ ಕಟ್ತಾ ಇದ್ದಾರೆ ಇಲ್ಲೇ ದೇವಸ್ಥಾನದ್ದು ಕೆಳಗಡೆ. ಈಗ ಗುಡ್ಡ ಬೆಟ್ಟ ಹತ್ತು ಬಂದು ಬಂಡೆನ
ಬಂಡೆ ಹತ್ತು ಬಂದು ಮತ್ತೆ ಬೆಟ್ಟದಿಂದ ಮತ್ತೆ ಇನ್ನೊಂದು ಸೈಡ್ ಗುಹೆ ಸೈಡ್ಗೆ ಇಳಿತಾ ಇದೀವಿ. ಹೋಗೋಣ. ಈ ಕಡೆಯಿಂದ ಇಳಿತೀವಿ, ಆ ಕಡೆಯಿಂದ ಹತ್ಕಂತೂ ಎರಡರಷ್ಟು ಕಾಣ್ತದೆ. ಎಲ್ಲ ಹತ್ತಿ ಬರ್ತಾ ಇದ್ದಾರೆ. ಅಲ್ಲಜ್ಜಿ, ನಾನು ಅಲ್ಲಿ ಕೇಳಿದೆ ಆಲೆ ನೀನು ಬಂದು ಹೋಯ್ತಾ ಇದೆಯಲ್ಲಜ್ಜಿ, ನಾನು ಈಗ ಬರ್ತಾವನೆ. ಅಯ್ಯೋ, ನಿನ್ ಸಾಮಾನು ಅವ್ನು ಹೊಡಿಕೆ ಆಗದೆ ಹೋಯ್ತು. ಅಯ್ಯೋ, ಅದೇ ಹೇಳ್ದೆ, ಅಲ್ಲಿ ನನ್ಗಿನ್ ಮುಂದೆ ಹೋಗಿ ಓಡ್ಬಿಟ್ಟು. ಈಗ ಅಜ್ಜಿ, ನಾನು ಅಲ್ಲಿ ಕೇಳಿದೆ, ಅವ್ರ ಆಲೆ ದರ್ಶನ ಮಾಡ್ಕೊಂಡು ಇತ್ತಿಂದ ಹೋಯ್ತಾವ್ರೆ, ನಾನು ಈಗ ಇಳಿತಾ ಇದ್ದೀನಿ. ಇದೇ ಗುಹೆ, ಬಂಡೆ ಒಳಗಡೆ ಇದೆ. ಏನಿಲ್ಲ, ಸಾರ್ವಜನಿಕ ಗಮನಕ್ಕೆ, ಶ್ರೀ ದೇಗುಲದ ಆವರಣದಲ್ಲಿ ಪ್ಲಾಸ್ಟಿಕ್ ವಸ್ತುಗಳು, ಪ್ಲಾಸ್ಟಿಕ್ ಚೀಲ, ತಟ್ಟೆ, ಲೋಟ, ಚಮಚ ಇತ್ಯಾದಿ ಪ್ಲಾಸ್ಟಿಕ್ ಪದಾರ್ಥಗಳನ್ನು ಬಳಸುವಂತಿಲ್ಲ. ಸ್ಥಳೀಯ ಪರಿಸರವನ್ನು ಮಾಲಿನ್ಯ ಹಾನಿಕಾರದಿಂದ ದಯವಿಟ್ಟು ಹೋಗಬೇಡಿ. ಓಕೆ. ಏನು ಇಲ್ಲೂ ಫೋನ್ ಅಲೋಡ್ ಇಲ್ಲ. ಬೆಳಗ್ಗೆ 9ರಿಂದ 2-2:30 ಊಹೆಳಗಿದೆ. ಆದರೆ ದೇವ್ರು ತೋರ್ಸಕ್ಕಾಗಲ್ಲ, ಫೋನ್ ಅಲೋಡ್ ಇಲ್ಲ ಅಂತ, ಕ್ಯಾಮ್ರಾ ಬಳಸೋಂಗಿಲ್ಲ ಅಂತ ಹೇಳಿದ್ದಾರೆ. ಏನು ಮಾಡೋದು ಗೊತ್ತಿಲ್ಲ. ಸರಿ, ಒಳಗಡೆ. ಓಕೆ ಓಕೆ ಓಕೆ. ಇಲ್ಲಿ ಏನೋ ಪೂಜೆ ಮಾಡ್ತಾ ಇದ್ದಾರೆ, ಆದರೆ ಒಳಗಡೆ ಪರ್ಮಿಷನ್ ಇಲ್ಲ ತೋರ್ಸಕ್ಕೆ. ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಈಗ ಈ ಕಡೆಯಿಂದ ಎತ್ತಿ ಈ ಕಡೆಯಿಂದ ಹತ್ತಿ ಆ ಕಡೆಗೆ ಇಳಿಯೋಣ ಬೆಟ್ಟನ. ಬನ್ನಿ, ಇಲ್ಲಿಂದ ಹೊರಡೋಣ. ಈಗ ನೋಡೋಕೆ ಮಾತ್ರ ತುಂಬ ಸುಂದರವಾಗಂತೂ ಕಾಣುತ್ತೆ. ಮಳೆ ಇಲ್ಲ, ಆದ್ರೂ ಇಷ್ಟೊಂದು ಹಸಿರಾಗಿದೆ. ಸುತ್ತ ಮಾವಿನ ತೋಟ, ತೆಂಗಿನ ತೋಟ ಎಲ್ಲ ಹಸಿರಾಗಿ ಇಟ್ಟಿದ್ದಾರೆ. ಎಲ್ಲ ಬಂಡೆಗಳು. ಇಳಿದು ಈ ಬೆಟ್ಟನ ಹತ್ತಿ ಆ ಕಡೆಗೆ ಇಳಿಬೇಕು. ಆ ಕಡೆ ಇಳಿದು ಮತ್ತೆ ಇದೇ ಸೈಡ್ಗೆ ಒಂದು ರೌಂಡ್ ಹೊಡ್ಕೊಂಡು ಬೆಟ್ಟನ ಬರಬೇಕು. ಬನ್ನಿ, ಹೊರಡೋಣ. ಯಾವ ಥರ ಕಾಣುತ್ತೆ ಲೊಕೇಶನ್, ತುಂಬ ಚೆನ್ನಾಗಿದೆ. ಅಲ್ಲಿ ರೆಸಾರ್ಟ್ ಥರ ಮಾಡ್ಕೊಂಡಿದ್ದಾರೆ ಬೆಟ್ಟದ ತಪ್ಪಲಲ್ಲಿ. ಅದ್ರ ಪಕ್ಕದಲ್ಲೇ ಒಂದು ಕೆರೆ. ಅದು ಹಳ್ಳಿ, ಮೋಸ್ಟ್ಲಿ ಏನು ಕೆರೆ ಅಂತ ಗೊತ್ತಿಲ್ಲ. ಸುತ್ತ ಬೆಟ್ಟ ಮಾತ್ರ, ಸುತ್ತ ಬೆಟ್ಟ, ಮಧ್ಯದಲ್ಲಿ ಕೆರೆ ಇದೆ. ಎಲ್ಲ ಜನ ಇನ್ನು ಇಳಿಬೇಕಾರಂತೂ ತುಂಬ ಕೇರ್ಫುಲ್ಲಾಗಿ ಇಳಿಬೇಕು. ಕಾಲು ಕೈಯೆಲ್ಲ ನೋವಾಯ್ತವೆ. ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ,
ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಬಾಯ್ ಬಾಯ್. ಟೇಕ್ ಕೇರ್.